ಮೊದಲನೇದಾಗಿ ಮಹಾವತಾರ್ ಫೌಂಡೇಶನ್ನ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಜಿಯವರನ್ನ ನೆನೆಯುತ್ತಾ, ಹಾಗೂ ಈ ಅವಕಾಶ ಕೊಟ್ಟಂತ ರೇವತಿ ಮೇಡಮ್ ಹಾಗೂ ಈ ಜೂಮ್ನಲ್ಲಿ ಹಾಜರಿದ್ದಂತ ಎಲ್ಲ ಆತ್ಮಬಂಧುಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಇವತ್ತು ನನ್ನ ಧ್ಯಾನ ಹಂಚಿಕೆಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಥ್ಯಾಂಕ್ ಯು. ಈಗ ಆಲ್ರೆಡಿ ಗೌರಿ ಮೇಡಮ್ ಅವರು ಮುದ್ರೆ ಮಾಡುವ ಹಿನ್ನೆಲೆ ಬಗ್ಗೆ ಹೇಳಿದ್ರು. ನಂತರ ಸನ್ಗೌಡ್ರು ಶಂಖ ಮುದ್ರೆ ಬಗ್ಗೆ ತಿಳಿಸಿದ್ರು. ಈಗ ನಾನು ತಿಳಿಸುವಂತ ಮುದ್ರೆ ಎಲ್ಲರೂ ಮಾಡಲೇಬೇಕಾದಂತ ಮುದ್ರ, ಪ್ರತಿದಿನನೂ ಮಾಡಲೇಬೇಕು, ಯಾವಾಗ್ಲಾದ್ರೂ ಮಾಡ್ಬೇಕು, ಇದಕ್ಕೆ ಸಮಯ ಇದಿಲ್ಲ. ಅದು ಧ್ಯಾನ ಮುದ್ರ ಅಂತ ಅನ್ನೋದು ಅದು ಯಾವ ರೀತಿ ಅಂತಂದ್ರೆ, ನಮ್ದು ಅಗ್ನಿ ತತ್ವದ ಹೆಬ್ಬೆರಳು ಮತ್ತು ವಾಯು ತತ್ವದ ತೋರ್ಬೆರಳು ಇವೆರಡನ್ನ ಸೇರಿಸಿ ಈ ರೀತಿ ಮುದ್ರೆಯನ್ನು ಹಾಕೊಂಡು ನಾವು ತೊಡೆ ಮೇಲೆ ಮೇಲ್ಮುಖವಾಗಿ ಇಟ್ಕೊಂಡು ಈ ಮುದ್ರೆನ ಹಾಕೊಂಡು ಕೊಡ್ಬೋದು. ಇದನ್ನೇ ಪ್ರೆಸ್ ಮಾಡೋಂಗಿಲ್ಲ, ಜೆಂಟ್ಲಿ ಪ್ರೆಸ್ ಅಂದ್ರೆ ಸೂಕ್ಷ್ಮವಾಗಿ ಪ್ರೆಸ್ ಮಾಡ್ಬೇಕು. ಈಗ ಆಲ್ರೆಡಿ ಗೌರಿ ಮೇಡಮ್ ಹೇಳಿದ್ರಲ್ಲ ಆ ಪ್ರಕಾರ ಇವೆರಡು ತುದಿಗಳು ಅಂದ್ರೆ ತೋರ್ಬೆರಳು ಮತ್ತು ಹೆಬ್ಬೆರಳು, ಇದು ಧ್ಯಾನ ಮುದ್ರ. ಈ ಮುದ್ರೆಯನ್ನು ಹಾಕೋದ್ರಿಂದ, ಈಗ ಯಾವ ರೀತಿ ಮುದ್ರೆ ಹಾಕೋದಂತ ನಾ ಹೇಳಿದೆ. ಮುದ್ರೆಯನ್ನು ಹಾಕೋದ್ರಿಂದ ಏನು ಪ್ರಯೋಜನ ಅಂತಂದ್ರೆ, ಇದು ಭಗವಂತ ಕೂಡ ಈಶ್ವರನ್ ನಾವು ನೋಡಿದಾಗ ಯಾವುದೇ ಫೋಟೋದಲ್ಲಿ ನೋಡಿದಾಗ ಇದೇ ಮುದ್ರೆ ಹಾಕೊಂಡು ತಪಸ್ಸೆ ಕುಳಿತಿದ್ದನ್ನ ನಾವು ಗಮನಿಸಬಹುದು. ಈ ಮುದ್ರೆನ ಯಾವ ಟೈಮ್ಗೆ ಹಾಕ್ಬೇಕಪ್ಪ ಅಂತಂದ್ರೆ, ಯಾವುದೇ ವೇಳೆಯಲ್ಲಿ ನಾವು ಹಾಕ್ಬಹುದು. ಒಂದೇ ಕೈಯಲ್ಲಿ ನಮ್ಗೆ ಅವಕಾಶ ಇದ್ರೆ ಒಂದು ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಕೈಯಲ್ಲಿ ಮುದ್ರೆನ ಹಾಕೊಂಡು ನಾವು ಇರ್ಬೋದು. ಯಾವಾಗಲಾದ್ರೂ ಹಾಕ್ಬಹುದು. ನಾವು ಬಸ್ನಲ್ಲಿ ಸಂಚಾರ ಮಾಡುವಾಗ ಅಥವಾ ಓಡಾಡುವಾಗ ಮತ್ತೆ ಕುಳಿತಾಗ ಯಾವ ಟೈಮ್ ನಮ್ಗೆ ಸಿಗುತ್ತಲ್ಲ ಆ ಟೈಮ್ನಲ್ಲಿ ಈ ಮುದ್ರೆನ ಹಾಕಿಕೊಂಡು ಕುಳಿತುಬಹುದು. ಈ ಮುದ್ರೆಗೆ ಚಿನ್ಮುದ್ರಾನು ಅಂತ ಕರೀತಾರೆ. ಇದಕ್ಕೆ ಜ್ಞಾನ ಮುದ್ರ ಮತ್ತು ಚಿನ್ಮುದ್ರ ಅಂತ ಕರಿಬಹುದು. ಇದನ್ನ ಮುದ್ರೆಗಳ ರಾಜನ ಅಂತ ಹೇಳ್ತಾರೆ. ಎಲ್ಲಾ ಮುದ್ರೆಗಳು ಇದು ಧ್ಯಾನ ಮುದ್ರೆ, ರಾಜ ಮುದ್ರೆ ಅಂತಂದು. ಇದಕ್ಕೆ ಈ ಮುದ್ರೆಯನ್ನ ನಾವು ಹಾಕೋದ್ರಿಂದ ನಮ್ಮಲ್ಲಿ ಈಗ ಯಾವ ರೀತಿ ಮುದ್ರೆ ಹಾಕ್ಬೇಕಂತ ಹೇಳಿದೆ. ನಂತರ ಮುದ್ರೆಯನ್ನ ಹಾಕೋದ್ರಿಂದ ನನ್ನಲ್ಲಿ ಏನೇನು ಲಾಭಗಳು ಆಗ್ತಾವಂತಂದ್ರೆ, ಇದು ಇಲ್ಲಿ ಫಿನೇಲ್ ಗ್ಲ್ಯಾಂಡು ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ನ ಇಲ್ಲಿ ಸ್ಪರ್ಶ ಆಗೋದ್ರಿಂದ ಮೆದುಳಿಗೆ ಸಂಬಂಧಪಟ್ಟಂತ ಅಂದ್ರೆ ನಮ್ಮಲ್ಲಿ ನೆನಪಿನ ಶಕ್ತಿ ಹೆಚ್ಚಿಗೆ ಆಗುವಂಥದ್ದು, ಮತ್ತೆ ಚೈತನ್ಯ ಶಕ್ತಿ ಹೆಚ್ಚಾಗುವುದು, ಮರಗುಳಿತನ, ಹುಚ್ಚು, ಉನ್ಮಾದತೆ, ತಲೆನೋವು ಇಂಥದ್ದಿದ್ದೆಲ್ಲ ರೋಗಗಳನ್ನ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಸಹಾಯಕವಾದ ಮುದ್ರೆ ಆಗಿರ್ತದೆ. ಮತ್ತು ಉದಾಸೀನತೆ, ಯಾವಾಗ್ಲೂ ನಮ್ಗ ಬೇಜಾರು ಗುಣ ಇರುವುದು, ಹಠಮಾರಿತನ ಮಾಡುವಂತ ಮಕ್ಕಳಲ್ಲಿ ಈ ಮುದ್ರೆಯನ್ನು ಅಳವಡಿಸುವುದರಿಂದ ಅವರಲ್ಲಿ ಈ ಗುಣಗಳನ್ನ ನಾವು ಕಡಿಮೆ ಮಾಡಬಹುದು. ವಿದ್ಯಾರ್ಥಿಗಳಂತೂ ಈ ಜ್ಞಾನ ಮುದ್ರೆಯೇ ವರದಾನ. ಯಾಕಂದ್ರೆ ಅವರ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಗೆ ಮಾಡಲು ಈ ಮುದ್ರೆಯನ್ನ ತುಂಬಾ ಸಹಾಯಕವಾಗಿದೆ. ಮತ್ತೆ ಬುದ್ಧಿಮಾಂದ ಮಕ್ಕಳು ಇರ್ತಲ್ಲ, ಆ ಮಕ್ಕಳಿಗೆ ಈ ಜ್ಞಾನ ಮುದ್ರೆಯನ್ನ ಸತತವಾಗಿ ಹೆಚ್ಚು 30 ನಿಮಿಷದಂತೆ ಮಾಡ್ತಾ ಹೋದಾಗ ಅಲ್ಲಿ ಅವರಿಗೆ ಬುದ್ಧಿಮಾಂದ್ಯತೆ ಪ್ರತಿದಿನ ಮಾಡ್ತಾ ಹೋದಾಗ ಕಡಿಮೆ ಆಗುವಂತ ಸಂಭವ ಇರ್ತದೆ. ಮತ್ತೆ ಇಲ್ಲಿ ವಾಯು ತತ್ವ ಪ್ರತಿಪಾದಿಸುವಂತ ನಾವು ತೋರ್ಬೆರಳು ಮತ್ತು ಅಗ್ನಿ ತತ್ವ ಪ್ರತಿಪಾದಿಸುವಂತ ಹೆಬ್ಬೆರಳನ್ನ ಇಲ್ಲಿ ಈಗ ಆಲ್ರೆಡಿ ಹೇಳಿದ್ನಲ್ಲ, ಪಿಟ್ಯೂಟರಿ ಮತ್ತು ಪ್ಲೀನೈಲ್ ಗ್ಲ್ಯಾಂಡ್ ಇರೋದ್ರಿಂದ ಅಲ್ಲಿ ಮೆದುಳಿನ ಸಕ್ರಿಯತೆ ಹೆಚ್ಚಾಗೋದ್ರಿಂದ ನಮಗೆ ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿ ಜಾಸ್ತಿ ಆಗೋದು ಸರ್ವೇ ಸಾಮಾನ್ಯ. ಮತ್ತೆ ಈಗ 3 ಬೆರಳು ಈ ಮುದ್ರೆಯನ್ನು ಹಾಕಿದಾಗ ಇದು ಪರಮಾತ್ಮನ ತತ್ವ, ಇದು ನಮ್ಮ ಆತ್ಮದ ತತ್ವ ಅಂತ ಹೇಳ್ಬೋದು. ಎರಡು ಸೇರಿದಾಗಿರ್ಲಿ. ಋಷಿ ಮುನಿಗಳು ಕೂಡ ಇದೇ ಮುದ್ರೆಯನ್ನು ಹಾಕಿಕೊಂಡು ಧ್ಯಾನದಲ್ಲಿರುವುದನ್ನ ನಾವು ನೋಡಿದ್ದೇವೆ. ಮುಂದೆ 3 ಬೆರಳುಗಳು ನೇರವಾಗಿರ್ತಾವಲ್ಲ, ಇವೇನ್ ಸೂಚಿಸ್ತಾವ ಅಂದ್ರೆ ನಮ್ಮಲ್ಲಿರುವಂತ ರಜೋ, ತಾಮಸ ಮತ್ತು ಸಾತ್ವಿಕ ಗುಣಗಳನ್ನ ಇವು ಸೂಚಿಸ್ತವೆ. ಅದರಿಂದ ಅವು ನೇರವಾಗಿರುವುದು ಇವೆರಡು ಇದು. ನಂತರ ಇದಕ್ಕೆ ಧ್ಯಾನ ನೇತ್ರ, ಇದನ್ನ ಹೆಚ್ಚಾಗಿ ನಾವು ಜ್ಞಾನ ಮಾಡುವಾಗ ಹಾಕೊಂಡ್ರೆ ನಮಗೆ ಜ್ಞಾನ ನೇತ್ರ ಅಂದ್ರೆ 3ನೇ ನೇತ್ರ, ದಿವ್ಯ ನೇತ್ರ ತೆರೀಲಿಕ್ಕೆ ಇದು ತುಂಬಾ ಸಹಾಯಕವಾದ ಮುದ್ರೆ ಆಗಿರುತ್ತದೆ. ಮತ್ತೆ ಈಗ ನಮ್ಗೆ ನಿದ್ರಾಹೀನತೆ ಇದೆ, ನಮ್ಗೆ ನಿದ್ದೆ ಬರಲ್ಲ ಅಂತಂದು ಏನ್ ಹೇಳ್ತಾರಲ್ಲ, ಅವ್ರಿಗೆ ಇದನ್ನು ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ಅವರಲ್ಲಿ ನಿದ್ರಾಹೀನತೆಯನ್ನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಯಾವ ರೀತಿ ತಗೋತೀವಲ್ಲ ಅದು ಕೊಡುವಂತ ಏನು ರಿಸಲ್ಟ್ ಅನ್ನ ಈ ಮುದ್ರೆ ಕೊಡ್ತೈತೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬಹುದು. ಇಷ್ಟು ನನಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸೆಷನ್ನ ರೇವತಿ ಮೇಡಮ್ ಅವ್ರಿಗೂ ಹಾಗೂ ಕೇಳಿಸಿಕೊಂಡಂತ ಎಲ್ಲ ಆತ್ಮಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.